Welcome back to my English grammar class. In the last period, we discussed about an important grammar topic, ways of the word. ಈಗಾಗಲೇ ನಾವು ಆಕ್ಟಿವಿಟೀಸ್ ಮತ್ತೆ ಪ್ಯಾಷನೇಟ್ಸ್ ಬಗ್ಗೆ ಕಳೆದ ಪೀರಿಯಡ್ಗಳಲ್ಲಿ ತಿಳ್ಕೊಂಡಿವಿ. Today we shall discuss about an important topic of the examination purpose as well as for linguistic purpose. An important grammar topic, degrees of comparison. Even the topic ಪರೀಕ್ಷೆಯ ದೃಷ್ಟಿಯಿಂದಲೂ for the exam point of view, ಭಾಷೆಯ ದೃಷ್ಟಿಯಿಂದಲೂ for the linguistic purpose, even the topic important ಇದೆ ಅನ್ನೋದನ್ನ ನಾವು ತಿಳ್ಕೊಳ್ತೀವಿ. ನೋಡಿ, ಈ ಒಂದು ಭಾಗ ಮಂತ್ಲಿ ಟೆಸ್ಟ್ ನಲ್ಲಿ, ಮಿಡ್ ಟರ್ಮ್ ಎಕ್ಸಾಮ್ ನಲ್ಲಿ, ಆನ್ಯುವಲ್ ಎಕ್ಸಾಮ್ ನಲ್ಲಿ, 10ನೇ ವಾರ್ಷಿಕ ಪರೀಕ್ಷೆಯಲ್ಲಿ ಎಲ್ಲಾ ಕಡೆಗೆ ಈ ಒಂದು ಟಾಪಿಕ್ ಮೇಲೆ 1 ರಿಂದ 2 ಅಂಕದ ಪ್ರಶ್ನೆ ಇದ್ದೇ ಇರುತ್ತೆ. ಹಾಗಾಗಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇದು ಇಂಪಾರ್ಟೆಂಟ್ ಟಾಪಿಕ್ ಅಂತ ತಿಳ್ಕೊಳ್ಳಿ. ಎರಡನೇದು ಭಾಷೆಗೂ ಕೂಡ this is an important topic for language purpose. ಹೀಗೆ ನಾವು ದಿನನಿತ್ಯದ ಬಳಕೆಯಲ್ಲಿ ಅನೇಕ ಸಲ ಹೊಂದಾಣಿಕೆಯನ್ನು ಮಾಡಲೇಬೇಕಾದಂತಹ ಪರಿಸ್ಥಿತಿ ಬರುತ್ತೆ. We can compare between two things. We can also compare among the many things. ಕೆಲವೊಮ್ಮೆ ನಾವು ಎರಡರ ಮಧ್ಯೆ ಹೊಂದಾಣಿಕೆ ಮಾಡೋ ಪ್ರಸಂಗ ಬರುತ್ತೆ. ಕೆಲವೊಮ್ಮೆ ಅನೇಕ ವಸ್ತುಗಳ ನಡುವೆ ಹೊಂದಾಣಿಕೆಯನ್ನು ಮಾಡತಕ್ಕಂತಹ ಪ್ರಸಂಗ ದಿನನಿತ್ಯದ ಬಳಕೆಯಲ್ಲಿ ನಮಗೆ ಬರುತ್ತೆ. ಅಲ್ಲಿ ಈ ಒಂದು ಟಾಪಿಕ್ ಸಹಾಯವನ್ನು ನಾವು ಪಡ್ಕೊಂಡಿದ್ದೇ ಆದರೆ ನಿರರ್ಗಳವಾಗಿ ಇಂಗ್ಲಿಷ್ ನೊಳಗೆ ನಾವು ಕಂಪ್ಯಾರಿಸನ್ ಮಾಡಬಹುದು. ಹಾಗಾಗಿ ಪರೀಕ್ಷೆಯ ದೃಷ್ಟಿಯಿಂದಲೂ ಮತ್ತೆ ಭಾಷೆಯ ದೃಷ್ಟಿಯಿಂದಲೂ ಇದು ಇಂಪಾರ್ಟೆಂಟ್ ಟಾಪಿಕ್ ಇದೆ ಅನ್ನೋದನ್ನ ನಾವು ತಿಳ್ಕೊಂಡಿರಬೇಕು. ಈ ಭಾಗದಲ್ಲಿ ನಾವು ಪರ್ಫೆಕ್ಟ್ ಆಗಬೇಕಾದ್ರೆ ನಾನು ಹೇಳ್ತಕ್ಕಂಥದ್ದನ್ನ ಕಾನ್ಸಂಟ್ರೇಟ್ ಕೇಳಬೇಕು, ತಿಳ್ಕೊಳ್ಬೇಕು, ಮನನ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಪರೀಕ್ಷೆಯಲ್ಲಿ ಅಂಕವನ್ನು ಗಳಿಸ್ತೀವಿ. ಇಂಗ್ಲಿಷ್ ಒಳಗೆ ಇಂತಹ ಹೊಂದಾಣಿಕೆ ಸಂದರ್ಭ ಬಂದಾಗ ನಿರರ್ಗಳವಾಗಿ ನಾವು ಇಂಗ್ಲಿಷ್ ಒಳಗೆ ಕಂಪ್ಯಾರಿಸನ್ ಮಾಡಬಹುದು. ಹಾಗಾಗಿ ಟುಡೇಸ್ ಟಾಪಿಕ್ ಈಸ್ an important topic ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. Let's go to the topic degrees of comparison. Degrees of comparison ಅಂದ್ರೆ ಏನು ನೋಡಿ, ಡಿಗ್ರೀಸ್ ಅಂದ್ರೆ ವಿಧಾನಗಳು ಅಥವಾ ಪ್ರಕಾರಗಳು. ಕಂಪ್ಯಾರಿಸನ್ ಅಂದ್ರೆ ಹೊಂದಾಣಿಕೆ. ಅಂದ್ರೆ ಟಾಪಿಕ್ ಒಂದು ಪೂರ್ತಿ ಹೆಸರೇನು ಅಂದ್ರೆ ಏನಂತ ಕರೀಬಹುದು ನಾವು? ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂದ್ರೆ ಹೊಂದಾಣಿಕೆಯ ವಿಧಾನಗಳು ಅಥವಾ ಹೊಂದಾಣಿಕೆಯ ಪ್ರಕಾರಗಳು ಅಂತೆ ನಾವು ಇದನ್ನ ನೆನಪಿಟ್ಕೊಳ್ಳಬೇಕು. ಈ ಹೊಂದಾಣಿಕೆ ಎಷ್ಟು ರೀತಿಯಿಂದ ನಾವು ಮಾಡಬಹುದು? ಉದಾಹರಣೆಗೆ ಒಂದು ಉದಾಹರಣೆ ತಗೊಳ್ಳೋಣ. ರಾಮ ಸರ್ವಶ್ರೇಷ್ಠ ರಾಜನಾಗಿದ್ದ ಅಂತ ಹೇಳ್ತಾರೆ. ಇನ್ನೊಂದು ರೀತಿಯಿಂದ ರಾಮ ಯುಧಿಷ್ಠಿರನಿಗಿಂತ ಸರ್ವಶ್ರೇಷ್ಠ ರಾಜನಾಗಿದ್ದ ಅಂತ ಹೇಳಬಹುದು. ಇನ್ನೊಂದು ರೀತಿಯಿಂದ ರಾಮ ಇಡೀ ಭರತ ಕುಲದಲ್ಲಿ ಆಗಿ ಹೋಗಿರ್ತಕ್ಕಂಥ ಎಲ್ಲಾ ರಾಜರಲ್ಲಿ ಸರ್ವಶ್ರೇಷ್ಠ ಅಂತೇನು ಕೂಡ ನಾವು ಹೇಳಬಹುದು.
ಮಾಡ್ತೀವಿ ಅಂತ ಅರ್ಥ. ಇನ್ನೊಮ್ಮೆ ಇನ್ನೊಂದು ಉದಾಹರಣೆ ಜೊತೆ ಅದನ್ನು ಸ್ಪಷ್ಟ ಮಾಡ್ಕೊಳ್ಳಿ. ಮಾವಿನ ಹಣ್ಣು ರುಚಿಯಾಗಿದೆ. ಒಂದು ಮಾವಿನ ಬಗ್ಗೆ ಮಾವಿನ ಹಣ್ಣು ಬಾಳೆಗಿಂತ ರುಚಿಯಾಗಿದೆ, ಬಾಳೆಹಣ್ಣಿನಿಗಿಂತ ರುಚಿಯಾಗಿದೆ. ಇದು ಇನ್ನೊಂದು ವಿಧಾನ ಬಳಸಿದ್ದು. ಮೊದಲು ಮಾವಿನ ಹಣ್ಣು ರುಚಿಯಾಗಿದೆ, ಮಾವಿನ ಹಣ್ಣಿನ ಬಗ್ಗೆ ಹೇಳಿ. ಆಮೇಲೆ ಮ್ಯಾಂಗೋ ಈಸ್ ಸ್ವೀಟ್ ಅಂತ ಹೇಳಿ. ಆಮೇಲೆ ಏನ್ ಮಾಡಿದ್ವಿ? ಮಾವಿನ ಹಣ್ಣು ಬಾಳೆಹಣ್ಣಿಗಿಂತ ರುಚಿಯಾಗಿದೆ ಅಂದ್ರೆ ಅರ್ಥ ಮ್ಯಾಂಗೋ ಈಸ್ ಸ್ವೀಟರ್ ದ್ಯಾನ್ ಬನಾನಾ ಅಂತೆ ನಾವು ಅದನ್ನ ಹೇಳ್ಬೋದು. ಇನ್ನು ಮೂರನೇ ವಿಧಾನ ಮಾವಿನ ಬಗ್ಗೆ ಏನ್ ಹೇಳ್ಬೋದು? ಮಾವಿನ ಹಣ್ಣು ಎಲ್ಲಾ ಹಣ್ಣುಗಳಿಗಿಂತ ರುಚಿಕರವಾದದ್ದು ಅಂತೆ ನಾವು ಹೇಳ್ಬೋದು. ಅಂದ್ರೆ ಮಾವಿನ ಹಣ್ಣಿನ ಬಗ್ಗೆ ಹೇಳಿದ್ವಿ, ಮಾವಿನ ಹಣ್ಣನ್ನ ಬಾಳೆಹಣ್ಣಿನ ಜೊತೆ ಹೊಂದಾಣಿಕೆ ಮಾಡಿದ್ವಿ, ಮಾವಿನ ಹಣ್ಣನ್ನ ಇಡೀ ಹಣ್ಣಿನ ಜಾತಿಯ ಜೊತೆ ನಾವು ಹೊಂದಾಣಿಕೆಯನ್ನ ಮಾಡಿದ್ವಿ. ಅಂದ್ರೆ ಹೊಂದಾಣಿಕೆ ಮಾಡತಕ್ಕಂಥ ವಿಧಾನಗಳು ಮೂರು ಅಂತೆ ಆಯ್ತು. ಮೂರರಲ್ಲಿ ಮೊದಲನೇದು ಪಾಸಿಟಿವ್ ಡಿಗ್ರಿ, ಅಂದ್ರೆ ಒಂದರ ಬಗ್ಗೆನೇ ಹೇಳಿ. ಎರಡನೇದು ಕಂಪ್ಯಾರಿಟಿವ್ ಡಿಗ್ರಿ, ಎರಡರ ನಡುವೆ ಕಂಪ್ಯಾರಿಸನ್ ಮಾಡಿ. In case a comparison is made between two things, ಅದಕ್ಕೆ ನಾವೇನು ಕರಿತೀವಿ? ಕಂಪ್ಯಾರಿಟಿವ್ ಡಿಗ್ರಿ ಅಂತ ಕರಿತೀವಿ. ಇನ್ನು ಮೂರನೇದು ಎಲ್ಲದರ ಜೊತೆ ಅಂದ್ರೆ ಎರಡಕ್ಕಿಂತ ಹೆಚ್ಚಿನ ಜೊತೆ ಹೊಂದಾಣಿಕೆ ಮಾಡತಕ್ಕಂಥ ವಿಧಾನಕ್ಕೆ ಸೂಪರ್ಲೇಟಿವ್ ಡಿಗ್ರಿ ಅಂತ ನಾವು ಕರಿತೀವಿ. ಹೀಗೆ ಒಟ್ಟಾರೆ ಹೊಂದಾಣಿಕೆ ಮಾಡತಕ್ಕಂಥ ವಿಧಾನಗಳು ಮೂರು: ಪಾಸಿಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಡಿಗ್ರಿ, ಸೂಪರ್ಲೇಟಿವ್. ಒಂದರ ಬಗ್ಗೆ ಹೇಳ್ಕೊಡ್ತೀವಿ ಪಾಸಿಟಿವ್ ಡಿಗ್ರಿ, ಎರಡರ ನಡುವೆ ಅಂದ್ರೆ ಇದಕ್ಕಿಂತ ಅದು ಅಂತ ಹೇಳ್ಕೊಡ್ತೀವಿ ಅದು ಕಂಪ್ಯಾರಿಟಿವ್. ಎಲ್ಲಕ್ಕಿಂತ ಅಂತ ಹೇಳ್ಕೊಡ್ತೀವಿ ಅಂದ್ರೆ ಎರಡಕ್ಕಿಂತ ಹೆಚ್ಚು ಅಂತ ಅರ್ಥ, ಅದು ಸೂಪರ್ಲೇಟಿವ್ ಡಿಗ್ರಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ನಾವೇನು ಮಾಡ್ಕೊಂಡಿವಿ? ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಯಾವ್ಯಾವ ಹಂತದಲ್ಲಿ ಉಪಯೋಗಕಾರಿಯಾಗಿದೆ, ಯಾವ ರೀತಿಯಿಂದ ನಮಗೆ ಒಂದು ಲಾಭ ಕೊಡ್ತಕ್ಕಂತಹ ಒಂದು ಜ್ಞಾನ ಕೊಡ್ತಕ್ಕಂತಹ ಟಾಪಿಕ್ ಇದೆ ಅನ್ನೋದು. ಎರಡನೇದು ಹೊಂದಾಣಿಕೆಯ ವಿಧಾನಗಳು ಎಷ್ಟು ಅನ್ನೋದನ್ನ ನಾವು ತಿಳ್ಕೊಂಡೆ. ಮೂರು ಅಂತ: ಪಾಸಿಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಡಿಗ್ರಿ, ಸೂಪರ್ಲೇಟಿವ್. ಪಾಸಿಟಿವ್ ಡಿಗ್ರಿಯ ಬಳಕೆ ಯಾವಾಗ ಮಾಡಬೇಕು, ಕಂಪ್ಯಾರಿಟಿವ್ ಡಿಗ್ರಿಯ ಬಳಕೆ ಯಾವಾಗ ಮಾಡಬೇಕು, ಸೂಪರ್ಲೇಟಿವ್ ಡಿಗ್ರಿಯ ಬಳಕೆ ಯಾವಾಗ ಮಾಡಬೇಕು ಅನ್ನೋದು ಕೂಡ ತಿಳ್ಕೊಳ್ಳಿ. ನಾವು ಲೆಟ್ ಅಸ್ ಗೋ ಟು ಎಕ್ಸಾಂಪಲ್ಸ್. ಈಗ ಒಂದು ಸ್ವಲ್ಪ ಎಕ್ಸಾಂಪಲ್ ಕಡೆಗೆ ಹೋಗೋಣ. ಪರೀಕ್ಷೆಗೆ ಏನ್ ಕೊಟ್ಟಿರ್ತಾರ? ಈ ರೀತಿಯ ಒಂದು ಸೆಂಟೆನ್ಸ್ ಅನ್ನು ಕೊಟ್ಟು ನಿಮಗೆ ಕೇಳ್ತಾರೆ ಚೇಂಜ್ ಇಂಟು ಅದರ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತ ಪರೀಕ್ಷೆಗೆ. ಹಾಗಾಗಿ ಪರೀಕ್ಷೆಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಮೊದಲು ಇದನ್ನ ಪ್ರಾಕ್ಟೀಸ್ ಮಾಡೋಣ. ಇಲ್ಲಿ ನೋಡಿ, ಕಂಪ್ಯಾರಿಸನ್ ಮಾಡಬೇಕು ಅಂದ್ರೆ ಅಲ್ಲಿ ಎರಡು ವಸ್ತುಗಳು ಇರಲೇಬೇಕು ಅಥವಾ ಎರಡಕ್ಕಿಂತ ಹೆಚ್ಚು ಇರಲೇಬೇಕು. ಇಲ್ಲಿ ಬನಾನಾ is not so sweet as mango ಅಂತ ಇದೆ. ಅಂದ್ರೆ ಬಾಳೆಹಣ್ಣು ಮಾವಿನ ಹಣ್ಣಿನ ಹಾಗೆಯೇ ರುಚಿಕರವಾಗಿ ಇಲ್ಲ. ಇಲ್ಲಿ ಗಿಂತ ಅನ್ನೋ ಪದ ಬಳಸಿಲ್ಲ, ಎಲ್ಲಕ್ಕಿಂತ ಅನ್ನೋ ಪದವನ್ನು ಬಳಸಿಲ್ಲ. ಕೇವಲ ಹೇಳಿ ಒಂದು ಬಾಳೆಹಣ್ಣು ಮಾವಿನ ಹಣ್ಣಿನಷ್ಟು ರುಚಿಯಾಗಿಲ್ಲ ಅಂತೆ, ಇಲ್ಲ ಅಂದ್ರೆ ಮಾವಿನ ಹಣ್ಣು ಬಾಳೆಯ ಹಣ್ಣಿನ ಹಾಗೆ ರುಚಿಯಾಗಿದೆ ಅಂತ. ಈ ರೀತಿ ನಾವು ಎರಡು ರೀತಿಯಿಂದ ಹೇಳ್ಬೋದು. ನೋಡಿ, ಇದನ್ನ ಇನ್ನೊಂದು ರೀತಿಯಿಂದ ಹೇಗೆ ಹೇಳ್ಬೋದು? ಮ್ಯಾಂಗೋ ಈಸ್ ಸೋ ಸ್ವೀಟ್ ಆಸ್ ಬನಾನಾ. ಸರಿ, ಈ ಎರಡು ರೀತಿಯಿಂದ ನಾವು ಇದನ್ನ ಹೇಳ್ಬೋದು. ಇದು ಯಾವ ಡಿಗ್ರಿಯಲ್ಲಿದೆ ಅಂತ ನಾವು ಹ್ಯಾಕ್ ಮಾಡಬೇಕು? ಅಡ್ಜೆಕ್ಟಿವ್ ಮೂಲಕ ನಾವು ಸರಿ. ಯಾವುದೇ ಒಂದು ಹೊಂದಾಣಿಕೆ ಮಾಡಬೇಕು ಅಂದ್ರೆ ಹೊಂದಾಣಿಕೆಗೆ ಬೇಕಾಗಿರ್ತಕ್ಕಂತಹ ಪದ ಯಾವುದು? ಅಡ್ಜೆಕ್ಟಿವ್ ಪದ. ಕೆಲವೊಮ್ಮೆ ಅಡ್ವರ್ಬ್ಗಳು
ಏನ್ ಮಾಡ್ತೀವಿ, ಹೊಂದಾಣಿಕೆಯನ್ನು ಮಾಡ್ತೀವಿ. ಅಂದ್ರೆ ಹೊಂದಾಣಿಕೆ ಮಾಡಬೇಕು ಅಂದ್ರೆ ಅಲ್ಲಿ ಅಡ್ಜೆಕ್ಟಿವ್ ಅಥವಾ ಅಡ್ವರ್ಬ್ ಬದಲು ಬಂದಿರಲೇಬೇಕು. ಅದರ ಆಧಾರದ ಮೇಲೆ ನಾವು ಆ ವಾಕ್ಯದ ಡಿಗ್ರಿ ಗುರುತು ಮಾಡಬಹುದು. ಪಾಸಿಟಿವ್ ನಲ್ಲಿ ಇದೆಯಾ, ಸೂಪರ್ಲೇಟಿವ್ ನಲ್ಲಿ ಇದೆಯಾ ಅಥವಾ ಕಂಪ್ಯಾರಿಟಿವ್ ನಲ್ಲಿ ಇದೆಯಾ ಅನ್ನೋದನ್ನು ಗುರುತು ಮಾಡಬೇಕಾದ್ರೆ ಅಲ್ಲಿ ಬಳಸಿರ್ತಕ್ಕಂಥ ಅಡ್ಜೆಕ್ಟಿವ್ ಇಂಪಾರ್ಟೆಂಟ್ ಇದೆ. ಅಡ್ಜೆಕ್ಟಿವ್ ಅದ ಆಧಾರದ ಮೇಲೆ ವಾಕ್ಯದ ರಚನೆ ಮಾಡಲ್ಪಟ್ಟಿರುತ್ತದೆ. ಹಾಗಾಗಿ ವಾಕ್ಯದಲ್ಲಿ ಬಳಸಿರ್ತಕ್ಕಂತಹ ಡಿಗ್ರಿಯನ್ನು ನಾವು ಗುರುತು ಮಾಡಬೇಕು ಅಂದ್ರೆ ಆ ವಾಕ್ಯದಲ್ಲಿ ಬಳಸಿರ್ತಕ್ಕಂಥ ಅಡ್ಜೆಕ್ಟಿವ್ ಅನ್ನು ನೋಡಿಕೊಳ್ಬೇಕು. ಇಲ್ಲಿ ಸ್ವೀಟ್ ಅನ್ನ ಅಡ್ಜೆಕ್ಟಿವ್ ಬಂದಿದೆ, ಇದು ಪಾಸಿಟಿವ್ ಇದೆ ಅಂತ ನಾವು ಹೇಳ್ತೀವಿ. ಸ್ವೀಟರ್ ಬಂತು ಅಂದ್ರೆ ಅದು ಕಂಪ್ಯಾರಿಟಿವ್. ಸ್ವೀಟೆಸ್ಟ್ ಬಂತು ಅಂದ್ರೆ ಅದು ಸೂಪರ್ಲೇಟಿವ್ ನಲ್ಲಿ ಬಳಸತಕ್ಕಂತಹ ಅಡ್ಜೆಕ್ಟಿವ್ ಆಗಿದೆ. ಅಂದ್ರೆ ಅಡ್ಜೆಕ್ಟಿವ್ ಮೂರು ರೀತಿಯಲ್ಲಿ ಬದಲಾವಣೆ ಆಗುತ್ತೆ. ಸ್ಟ್ರಾಂಗ್, ಸ್ಟ್ರಾಂಗರ್, ಸ್ಟ್ರಾಂಗೆಸ್ಟ್. ಇದಕ್ಕಿಂತ ಹೆಚ್ಚು ಬದಲಾವಣೆ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ಸ್ಟ್ರಾಂಗ್ ಇದೆ ಪಾಸಿಟಿವ್ ಡಿಗ್ರಿ, ಸ್ಟ್ರಾಂಗರ್ ಕಂಪ್ಯಾರಿಟಿವ್ ಡಿಗ್ರಿ, ಸ್ಟ್ರಾಂಗೆಸ್ಟ್ ಸೂಪರ್ಲೇಟಿವ್ ಡಿಗ್ರಿ. ಇನ್ನು ಅನೇಕ ಅಡ್ಜೆಕ್ಟಿವ್ ಗಳನ್ನು ನಾವು ಉದಾಹರಣೆ ತಗೊಳ್ಬಹುದು. ಪೂವರ್, ಪೂವರರ್, ಪೂವರೆಸ್ಟ್. ರಿಚ್, ರಿಚರ್, ರಿಚೆಸ್ಟ್. ಕೂಲ್, ಕೂಲರ್, ಕೂಲೆಸ್ಟ್. ಸ್ವೀಟ್, ಸ್ವೀಟರ್, ಸ್ವೀಟೆಸ್ಟ್. ಟಾಲ್, ಟಾಲರ್, ಟಾಲೆಸ್ಟ್. ಹೈ, ಹೈಯರ್, ಹೈಯೆಸ್ಟ್. ಸ್ಮಾಲ್, ಸ್ಮಾಲರ್, ಸ್ಮಾಲೆಸ್ಟ್. ಇವೆಲ್ಲ ಅಡ್ಜೆಕ್ಟಿವ್ಗಳು. ಆ ಅಡ್ಜೆಕ್ಟಿವ್ಗಳು ಯಾವ ಡಿಗ್ರಿಯಲ್ಲಿ ಬಳಸ್ತೀವಿ ಆ ಡಿಗ್ರಿಯಲ್ಲಿ ಅದೇ ಅಡ್ಜೆಕ್ಟಿವ್ ಅನ್ನು ಬಳಸಿದಾಗ ವಾಕ್ಯ ವ್ಯಾಕರಣ ಬದ್ಧವಾಗುತ್ತೆ, ಆಮೇಲೆ ಅರ್ಥಪೂರ್ಣವಾಗುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ತೀವಿ. ಹಾಗಾಗಿ ಇಲ್ಲಿ ಬಂದಿರತಕ್ಕಂತಹ ಸ್ವೀಟ್ ಅನ್ನೋದು ಪಾಸಿಟಿವ್ ಡಿಗ್ರಿ ಇದೆ. ಈಗ ಪಾಸಿಟಿವ್ ಡಿಗ್ರಿ ಇದೆ ಅಂದ್ರೆ ಪರೀಕ್ಷೆಯಲ್ಲಿ ಏನ್ ಮಾಡಬೇಕು, ಮೊಟ್ಟ ಮೊದಲು ಕೊಟ್ಟಿರ್ತಕ್ಕಂತಹ ವಾಕ್ಯ ಯಾವ ಡಿಗ್ರಿಯಲ್ಲಿದೆ ಅದನ್ನು ಮೊದಲು ತಿಳ್ಕೊಳ್ಬೇಕಾಗುತ್ತೆ. ತಿಳ್ಕೊಳ್ಬೇಕು ಅಂದ್ರೆ ಅದಕ್ಕೆ ಯಾವ ಸಾಧನ, ಆ ವಾಕ್ಯದಲ್ಲಿ ಬಳಸಿರ್ತಕ್ಕಂತಹ ಅಡ್ಜೆಕ್ಟಿವ್ ಅದಕ್ಕೆ ಒಂದು ಸಾಧನೆ. ಆಮೇಲೆ ಬೇರೆ ಡಿಗ್ರಿಯಲ್ಲಿ ಬದಲಾಯಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಪಾಸಿಟಿವ್ ಡಿಗ್ರಿಯಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಪಾಸಿಟಿವ್ ಡಿಗ್ರಿಯಲ್ಲಿ ಕೊಟ್ಟಿದ್ರೆ ನಾವು ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಬದಲಾಯಿಸಬೇಕು. ಈಗ ಬದಲಾಯಿಸಬೇಕು ಅಂದ್ರೆ ಎರಡು ಅಂಶ ನೆನಪಿಟ್ಕೊಳ್ಬೇಕು. ಪಾಸಿಟಿವ್ ನಲ್ಲಿ ಕೊಟ್ಟಿರ್ತಕ್ಕಂತಹ ವಾಕ್ಯ ಕಂಪ್ಯಾರಿಟಿವ್ ನಲ್ಲಿ ಮಾಡಬೇಕು ಅಂದ್ರೆ ಎರಡು ವಿಷಯಗಳನ್ನು ನಾವು ತಿಳ್ಕೊಳ್ಬೇಕು. ಇನ್ನು ಒಂದು, ಕೊಟ್ಟಿರ್ತಕ್ಕಂತಹ ಅಡ್ಜೆಕ್ಟಿವ್ ಪದ ಬದಲಾವಣೆ ಆಗುತ್ತೆ. ಪದ ಬದಲಾವಣೆ ಆಗುತ್ತೆ, ಕೇವಲ ಅಡ್ಜೆಕ್ಟಿವ್ ಅನ್ನು ಒಂದು ಪದ ಮಾತ್ರ ಬದಲಾವಣೆ ಆಗುತ್ತೆ. ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನೋದು ಕೆಳಗಡೆ ಉದಾಹರಣೆ ಬಂದಾಗ ನೋಡೋಣ. ಈಗ ಪದ ಬದಲಾವಣೆ ಒಂದು ನೆನಪಿಟ್ಕೊಳ್ಬೇಕು. ಎರಡನೇದು ವಾಕ್ಯ ರಚನೆಯಲ್ಲಿ ಬದಲಾವಣೆ. ಈ ಎರಡು ಅಂಶಗಳನ್ನ ನಾವು ಡಿಗ್ರಿಯನ್ನ ಬದಲಾಯಿಸ್ತಾ ಇದ್ದೀವಿ. ಪಾಸಿಟಿವ್ ಇದ್ದು ಕಂಪ್ಯಾರಿಟಿವ್ ಮಾಡ್ತಾ ಇದ್ದೀವಿ ಅಥವಾ ಕಂಪ್ಯಾರಿಟಿವ್ ಇದ್ದು ಸೂಪರ್ಲೇಟಿವ್ ಮಾಡ್ತಾ ಇದ್ದೀವಿ ಅಂದ್ರೆ ವಾಕ್ಯ ರಚನೆಯಲ್ಲಿ ಆಗ್ತಕ್ಕಂತಹ ಬದಲಾವಣೆ, ಆಮೇಲೆ ಅಡ್ಜೆಕ್ಟಿವ್ ನಲ್ಲಿ ಆಗ್ತಕ್ಕಂತಹ ಬದಲಾವಣೆ, ಈ ಎರಡು ಅಂಶಗಳನ್ನ ನಾವು ತಿಳ್ಕೊಂಡಿದ್ದಿರ್ಬೇಕು. ಸರಿ, ಈಗ ನಿಮ್ಗೆ ಗೊತ್ತಾಯ್ತು ಪದ ಬದಲಾವಣೆ ಹೇಗಾಗುತ್ತೆ ಅಂತ. ಸ್ವೀಟ್ ಇದ್ದಿದ್ದು ಸ್ವೀಟರ್, ಸ್ವೀಟೆಸ್ಟ್ ಆಗುತ್ತೆ. ಸ್ಟ್ರಾಂಗ್, ಸ್ಟ್ರಾಂಗರ್, ಸ್ಟ್ರಾಂಗೆಸ್ಟ್. ಪೂವರ್, ಪೂವರರ್, ಪೂವರೆಸ್ಟ್. ಈಗಾಗಲೇ ರಿವಿಷನ್ ಮಾಡಿದ್ವಿ. ಹಾಗಾಗಿ ಶಬ್ದ ಬದಲಾವಣೆ, ಅಡ್ಜೆಕ್ಟಿವ್ ಬದಲಾವಣೆ ನಮಗೆ ಬರುತ್ತೆ. ಇನ್ನು ಎರಡನೇ ಅಂಶ ವಾಕ್ಯ ಬದಲಾವಣೆ. ಪಾಸಿಟಿವ್ ನಲ್ಲಿ ಮತ್ತೆ ಕಂಪ್ಯಾರಿಟಿವ್ ನಲ್ಲಿ ವಾಕ್ಯ ರಚನೆ ಸಂಪೂರ್ಣ ವಿರುದ್ಧ ಇರುತ್ತೆ ಅನ್ನೋದನ್ನ ನೆನಪಿಟ್ಟ. ಪಾಸಿಟಿವ್ ನಲ್ಲಿ ಇರ್ತಕ್ಕಂತಹ ವಾಕ್ಯ ಕಂಪ್ಯಾರಿಟಿವ್ ನಲ್ಲಿ ಬಂದಾಗ ಏನಾಗುತ್ತೆ, ಅದು ಸಂಪೂರ್ಣ ವಿರುದ್ಧ ಆಗುತ್ತೆ. ವಿರುದ್ಧ ಅಂದ್ರೆ ಏನು, ವಾಕ್ಯದಲ್ಲಿ ಎರಡು ಪ್ರಕಾರ, ಒಂದು ಅಫರ್ಮೇಟಿವ್ ಇನ್ನೊಂದು ನೆಗೆಟಿವ್, ಅಥವಾ ಒಂದು ಪಾಸಿಟಿವ್ ಇನ್ನೊಂದು ನೆಗೆಟಿವ್ ವರ್ಡ್. ಇಲ್ಲಿ ಕೊಟ್ಟಿರ್ತಕ್ಕಂತಹ ಪಾಸಿಟಿವ್ ಡಿಗ್ರಿ ಯಾವ ವಾಕ್ಯದಲ್ಲಿದೆ, ನಾಟ್ ಬಂದಿದೆ ಅಂದ್ರೆ ಅದು ನೆಗೆಟಿವ್ ವಾಕ್ಯ ಅಂತ. ಯಾವ ವಾಕ್ಯದಲ್ಲಿ ನಾಟ್ ಬರುತ್ತೆ, ನೋ ಬರುತ್ತೆ, ನೆವರ್ ಬರುತ್ತೆ, ಹಾರ್ಡ್ಲಿ ಬರುತ್ತೆ, ಸಾರ್ಟ್ಲಿ ಬರುತ್ತೆ, ಇಫ್ ಬರುತ್ತೆ, ಎನಿ
ಬರುತ್ತೆ, ಇವೆಲ್ಲ ವಾಕ್ಯಗಳು ಏನಾಗ್ತವು, ನೆಗೆಟಿವ್ ಅರ್ಥ ಕೊಡ್ತಕ್ಕಂತಹ ವಾಕ್ಯಗಳು. ಈಗ ಕೊಟ್ಟಿರ್ತಕ್ಕಂತಹ ಪಾಸಿಟಿವ್ ಡಿಗ್ರಿ ಪಾಸಿಟಿವ್ ನಲ್ಲಿ ಇದೆ ಅಂದ್ರೆ ಕಂಪ್ಯಾರಿಟಿವ್ ನಲ್ಲಿ ನಾವು ಅದನ್ನು ಏನ್ ಮಾಡಬೇಕಾಗಿದೆ, ನೆಗೆಟಿವ್ ನಲ್ಲಿ ಮಾಡಬೇಕಾಗಿದೆ ಅನ್ನೋದನ್ನ. ಹಾಗಾಗಿ ಏನಾಗುತ್ತೆ, ವಾಕ್ಯ ರಚನೆ ಪೂರ್ತಿ ಬದಲಾವಣೆ ಆಗುತ್ತೆ ಅನ್ನೋದು ನೆನಪಿರ್ತದೆ. ಸರಿ, ಇದು ಒಂದು ಅಂಶ. ಈಗ ನಾ ಬಂದಿದೆ ಅಂದ್ರೆ ಇದು ನೆಗೆಟಿವ್ ನಲ್ಲಿದೆ, ಸರಿನಾ? ಈಗ ಕಂಪ್ಯಾರಿಟಿವ್ ನಲ್ಲಿ ಅದು ಪೂರ್ತಿ ವಿರುದ್ಧ ಮಾಡಬೇಕು ಅಂದ್ರೆ ಪಾಸಿಟಿವ್ ನಲ್ಲಿ ವಾಕ್ಯ ಮಾಡಬೇಕು ಅಂತ. ಅಂದ್ರೆ ನೋಡಿ, ಪಾಸಿಟಿವ್ ಡಿಗ್ರಿ ಅಫರ್ಮೇಟಿವ್ ಆಗಿದ್ರೆ ಅದಕ್ಕೆ ನೆಗೆಟಿವ್ ನಲ್ಲಿ ಮಾಡಬೇಕು. ಒಂದ್ ವೇಳೆ ಪಾಸಿಟಿವ್ ಡಿಗ್ರಿ ನೆಗೆಟಿವ್ ನಲ್ಲಿದ್ರೆ ಕಂಪ್ಯಾರಿಟಿವ್ ನಲ್ಲಿ ಅದಕ್ಕೆ ಏನ್ ಮಾಡಬೇಕು, ಅಫರ್ಮೇಟಿವ್ ನಲ್ಲಿ ಮಾಡಬೇಕು ಅನ್ನೋದು ನೆನಪಿಟ್ಕೊಳ್ಬೇಕು. ಅಂದ್ರೆ ಇಲ್ಲಿ ನಾ ಕೊಟ್ಟಿದ್ದಾರೆ ಅಂದ್ರೆ ಈ ವಾಕ್ಯ ನೆಗೆಟಿವ್ ನಲ್ಲಿದೆ, ಪೂರ್ತಿ ವಿರುದ್ಧ ಮಾಡಬೇಕು ಅಂದ್ರೆ ಅದನ್ನ ಪಾಸಿಟಿವ್ ನಲ್ಲಿ ಮಾಡಬೇಕು ಅಂದ್ರೆ ನೆನಪಿಟ್ಕೊಳ್ಬೇಕು. ಪಾಸಿಟಿವ್ ನಲ್ಲಿ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು, ಇಲ್ಲಿ ಕೊಟ್ಟಿರ್ತಕ್ಕಂತಹ ನಾಟ್ ತೆಗೆದುಬಿಡು, ಪಾಸಿಟಿವ್ ಆಗಿ. ನೋ ಬಂದಿದ್ರೆ ತೆಗೆದುಬಿಡು, ಪಾಸಿಟಿವ್ ಆಗಿ. ಎನಿ ಬಂದಿದ್ರೆ ನೆಗೆಟಿವ್, ತೆಗೆದುಬಿಟ್ರೆ ಅದು ಪಾಸಿಟಿವ್ ಆಗಿ. ನೆವರ್ ಬಂದಿದೆ ಅದು ನೆಗೆಟಿವ್, ನೆವರ್ ಅನ್ನ ತೆಗೆದುಬಿಟ್ಟಿದ್ರೆ ಪಾಸಿಟಿವ್ ಆಗುತ್ತೆ. ಹಾರ್ಡ್ಲಿ ಅದನ್ನು ಕೂಡ ನೆಗೆಟಿವ್ ಮೀನಿಂಗ್ ಕೊಡ್ಬೇಕಾಗುತ್ತೆ. ಅದನ್ನ ತೆಗೆದುಬಿಟ್ಟಿದೆ ಅಂದ್ರೆ ವಾಕ್ಯ ಏನಾಗುತ್ತೆ, ಪಾಸಿಟಿವ್ ಆಗುತ್ತೆ, ಅಫರ್ಮೇಟಿವ್ ಆಗುತ್ತೆ ಅನ್ನೋದು ನೆನಪಿಟ್ಕೊಳ್ಳಿ. ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಪಾಸಿಟಿವ್ ಡಿಗ್ರಿ ನೆಗೆಟಿವ್ ನಲ್ಲಿದೆ ಅಂದ್ರೆ ನಾವೇನ್ ಮಾಡಬೇಕು, ಅಫರ್ಮೇಟಿವ್ ನಲ್ಲಿ ಮಾಡಬೇಕು ಅಂದ್ರೆ ಅಲ್ಲಿರ್ತಕ್ಕಂತಹ ನಾಟ್ ಅನ್ನ ತೆಗೆದು ಬಿಡಬೇಕು. ಒಂದೇನ್ ತಿಳ್ಕೊಂಡಿವಿ, ಸ್ವೀಟ್ ಅಂತಕ್ಕಂತಹ ಅಡ್ಜೆಕ್ಟಿವ್ ಸ್ವೀಟರ್ ಆಗುತ್ತೆ, ನಾಟ್ ಬಂದಿದೆ ಅದನ್ನ ತೆಗೆದು ಬಿಡಬೇಕಾಗಿದೆ. ಎರಡು ಅಂಶ ತಿಳ್ಕೊಂಡಿವಿ. ಈಗ ಇಲ್ಲಿ ನಾಟ್ ಹೋಯ್ತು ಅಂದ್ರೆ ಈ ಕಡೆ ಇರ್ತಕ್ಕಂತಹ ಭಾಗ ಮೊದಲಿಗೆ ಬರುತ್ತೆ, ಈ ಕಡೆ ಇರ್ತಕ್ಕಂತಹ ಭಾಗ ಕೊನೆಯಲ್ಲಿ ಹೋಗುತ್ತೆ. ಈ ಅಂಶ ಕೂಡ ನಾವು ನೆನಪಿಟ್ಕೊಳ್ಳಬೇಕು. ಪಾಸಿಟಿವ್ ಇದ್ದಕ್ಕೆ ನಾವು ನೆಗೆಟಿವ್ ಮಾಡ್ತೀವಿ ಅಂದ್ರೆ ವಾಕ್ಯ ರಚನೆಯೂ ಕೂಡ ಪೂರ್ತಿ ಬದಲಾವಣೆ ಆಗುತ್ತೆ ಅನ್ನೋದು ನೆನಪಿಟ್ಕೊಳ್ಳಿ. ನಾಟ್ ಹೋಗಿದೆ ಅಂದ್ರೆ ನಾವೇನ್ ಮಾಡ್ಬೇಕು, ಈ ಕಡೆಯಿಂದ ಮೊದಲು ಇಟ್ಕೊಂಡು ಈ ಕಡೆಯದನ್ನ ಈ ಕಡೆ ಇಟ್ಕೊಳ್ಬೇಕು. ಇದು ಸಹಜವಾಗಿ ನಾವು ತಿಳ್ಕೊಳ್ತಕ್ಕಂಥ ಅಂಶ. ತಿಳಿದಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ನಾವು ತಿಳಿದಿಲ್ಲ ರೀ, ನಮ್ಮ ಪರೀಕ್ಷೆ ಅಂತ ಬೇಕು ಸರ್, ಇದು ಇನ್ನಷ್ಟು ನಮಗೆ ಚೆನ್ನಾಗಿ ತಿಳಿಬೇಕು ಅಂದ್ರೆ ಇನ್ನ ಒಂದು ಸಲ ಪ್ರಯತ್ನ ಮಾಡೋಣ. ಮೊದಲಿಗೆ ನಾವೇನ್ ಮಾಡ್ಬೇಕು, ಈ ವಾಕ್ಯದ ಡಿಗ್ರಿಯನ್ನು ಗುರುತು ಮಾಡಬೇಕು. ಅದು ಸರಳ ಇದೆ, ಗುರುತು ಮಾಡ್ಬೇಕು. ಸ್ವೀಟ್ ಬಂದಿದೆ ಅಂತ ಕೂಡಲೇ ಇದು ಪಾಸಿಟಿವ್ ಡಿಗ್ರಿಯಲ್ಲಿದೆ. ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು, ನೆನಪಿಟ್ಕೊಳ್ಬೇಕು. ಆಸ್ ಅದು ಮುಂದೆ ಇರ್ತಕ್ಕಂತಹ ಭಾಗ ಮೊದಲಿಟ್ಕೊಳ್ಬೇಕು ಅನ್ನೋದನ್ನ ನೆನಪಿ. ಅಂದ್ರೆ ಆಸ್ ಅದು ಮುಂದೆ ಏನೇನು ಬಂದಿದೆ, ಅದು ಕೇವಲ ಮ್ಯಾಂಗೋ ಬಂದಿದೆ, ಮ್ಯಾಂಗೋ ಇನ್ನ ಹೆಚ್ಚಿರ್ತಿತ್ತು ಅಂದ್ರೆ ನಾವೇನ್ ಮಾಡ್ತಿದ್ದೀವಿ, ಅದೆಲ್ಲವನ್ನ ಮೊದಲಿಗೆ ತರ್ತಿದ್ವಿ. ಸರಿ, ಅಂದ್ರೆ ವಾಕ್ಯದ ಪ್ರಾರಂಭ ಇದು. ಯಾವಾಗಲೂ ವಾಕ್ಯದ ಪ್ರಾರಂಭ ಸಬ್ಜೆಕ್ಟ್ ಇಂದ ಆಗುತ್ತೆ, ಆಮೇಲೆ ಹೆಡ್ಡಿಂಗ್ ವರ್ಡ್ ಬರುತ್ತೆ, ಆಮೇಲೆ ವರ್ಡ್ ಬರುತ್ತೆ, ಆಮೇಲೆ ಆಬ್ಜೆಕ್ಟ್ ಬರುತ್ತೆ, ಆಮೇಲೆ ಕಾಂಪ್ಲಿಮೆಂಟ್ ಬರುತ್ತೆ. ಈಗ ನಾವು ವಾಕ್ಯ ರಚನೆಯನ್ನು ಮಾಡಬೇಕು. ಇಲ್ಲಿ ಈಸ್ ನಾಟ್ ಇದೆ, ಸರಿನಾ? ಇಲ್ಲಿರ್ತಕ್ಕಂತಹ ಮ್ಯಾಂಗೋ ಆ ವಾಕ್ಯಕ್ಕೆ ನಾವು ಸಬ್ಜೆಕ್ಟ್ ನಲ್ಲಿ ಚೇಂಜ್ ಮಾಡಿದ್ವಿ ಅಂದ್ರೆ ಅದ್ರ ಮುಂದೆ ಸಬ್ಜೆಕ್ಟ್ ಮುಂದೆ ಬರ್ತಕ್ಕಂತಹ ಭಾಗ ಹೆಲ್ಪಿಂಗ್ ವರ್ಬ್, ಹೆಲ್ಪಿಂಗ್ ವರ್ಬ್ ನಂತರ ಮೇನ್ ವರ್ಬ್, ಮೇನ್ ವರ್ಬ್ ನಂತರ ಆಬ್ಜೆಕ್ಟ್, ಅದರ ನಂತರ ಕಾಂಪ್ಲಿಮೆಂಟ್. ಇದು ವಾಕ್ಯ ರಚನೆ. ಹಾಗಾಗಿ ಮ್ಯಾಂಗೋದ ನಂತರ ಆಗಿರ್ತಕ್ಕಂಥದ್ದು ಈಸ್ ನಾಟ್ ತಗೊಳ್ಬೇಕಾ, ಯಾಕೆ ಅದು ನಾಟ್ ಅಂದ್ರೆ ನೆಗೆಟಿವ್ ಇದೆ, ಕಂಪ್ಯಾರಿಟಿವ್ ಡಿಗ್ರಿ ಇದೆ, ಅದರ ವಿರುದ್ಧ ಅರ್ಥ ಕೊಡುವಂತೆ ನಾವು ವಾಕ್ಯ ರಚನೆ ಮಾಡಬೇಕಾಗಿದೆ. ಹಾಗಾಗಿ ನಾಟ್ ಅನ್ನೋದನ್ನು ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ತಗೊಳ್ಬಾರದು, ಕೊಟ್ಟಿಲ್ಲ ಅಂದ್ರೆ ತಗೊಳ್ಬೇಕು. ಒಂದ್ ವೇಳೆ ಇಲ್ಲಿ ನಾಟ್ ಇರ್ತಿಲ್ಲ ಅಂತ ತಿಳ್ಕೊಳ್ಳಿ, ಅವಾಗ ಏನಾಗ್ತಿತ್ತು, ಕಂಪ್ಯಾರಿಟಿವ್ ಮಾಡ್ತಾ ಇದ್ದಾಗ ನಾವು ನಾಟ್ ಅನ್ನೋ ಪದವನ್ನು ಬಳಸ್ತಿದ್ವಿ. ಆದ್ರೆ ಪಾಸಿಟಿವ್ ಡಿಗ್ರಿಯಲ್ಲಿ ಅವರು ನಾಟ್ ಕೊಟ್ಟಿದ್ದಾರೆ, ಹಾಗಾಗಿ ನಾವು ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ನಾಟ್ ಅನ್ನು ತಗೊಳ್ಬೇಕು. ಆಮೇಲೆ ಮೂರನೇ ದಿನ ಮುಂದೆ ನೋಡಿ, ಆಸ್ ಮುಂದೆ ಇರ್ತಕ್ಕಂಥ ಭಾಗ ತಗೊಂಡಿರಿ, ಆಮೇಲೆ ಸೋದ್ ಹಿಂದೆ ಇರ್ತಕ್ಕಂಥ ಭಾಗ ತಗೊಂಡಿರಿ.
ಈ ಸ್ಟೆಪ್ಗಳನ್ನು ನೆನಪಿಟ್ಕೊಳ್ಳಿ. ಪಾಸಿಟಿವ್ ನಲ್ಲಿ ಇರ್ತಕ್ಕಂಥದ್ದು ಕಂಪ್ಯಾರಿಟಿವ್ ಮಾಡಬೇಕು ಅಂದ್ರೆ ಆಸ್ ಮುಂದೆ ಇರ್ತಕ್ಕಂಥ ಭಾಗ ಮೊದಲು ತಗೊಳ್ಳಿ, ಸೋ ಹಿಂದೆ ಇರ್ತಕ್ಕಂಥ ಭಾಗ ಆಮೇಲೆ ತಗೊಳ್ಳಿ. ಸೋ ಮತ್ತೆ ಆಸ್ ನಡುವೆ ಅಲ್ಲಿ ಸೋ ಮತ್ತೆ ಆಸ್ ನಡುವೆ ಇದ್ದ ಸ್ವೀಟ್ ಇದೆ, ಸ್ವೀಟ್ ತಗೊಂಡ್ರೆ ಸರಿನಾ? ನಾವು ಕಂಪ್ಯಾರಿಟಿವ್ ಡಿಗ್ರಿ ಮಾಡ್ತಾ ಇದ್ದೀವಿ. ಕಂಪ್ಯಾರಿಟಿವ್ ಡಿಗ್ರಿ ಮಾಡಬೇಕು ಅಂದ್ರೆ ಸ್ವೀಟ್ ಗೆ ಬದಲಾಯಿಸಬೇಕಾಗಿಲ್ವಾ? ಏನಾಗಿ ಬದಲಾಯಿಸಬೇಕು? ಸ್ವೀಟ್ ಇದ್ದಿದ್ದಕ್ಕೆ ಸ್ವೀಟ್ ಮಾಡಬೇಕು ಅನ್ನೋದನ್ನ ನೆನಪಿಟ್ಟು. ಇನ್ನು ಕಂಪ್ಯಾರಿಟಿವ್ ಡಿಗ್ರಿ ಯಾವಾಗಲೂ ಡ್ಯಾನ್ ಅಂತ ಪದ ಬಂದಿರುತ್ತೆ ಅನ್ನೋದು ನೆನಪಿಟ್ಕೊಳ್ಬೇಕು. ಗಿಂತ ಗಿಂತ ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಗಿಂತ, ಅದಕ್ಕಿಂತ, ಇದಕ್ಕಿಂತ ಅಂತೇಳಿ ಬಂದಿರಲೇಬೇಕು. ಅದಕ್ಕಾಗಿ ನಾವೇನ್ ಬಳಸ್ತೀವಿ? ಡ್ಯಾನ್. ಸರಿ, ಈಗ ನೋಡಿ ಈಸ್ ನಾಟ್ ನಲ್ಲಿ ಈಸ್ ಬಂದಿದೆ, ಸೋ ಸ್ವೀಟ್ ಆಸ್ ನಿಂದ ಸ್ವೀಟರ್ ಆಗಿದೆ. ಡ್ಯಾನ್ ಅನ್ನ ಪದ ತಗೊಂಡಿವಿ, ಮ್ಯಾಂಗೋ ಅನ್ನ ಪದ ತಗೊಂಡಿವಿ. ಉಳ್ಕೊಂಡಿದ್ದು ಕೇವಲ ಒಂದೇ ಒಂದು ಪದ ಇಲ್ಲಿ ತಗೊಳ್ಳೋದಿದೆ, ಅದೇ ಬನಾನಾ. ನೋಡಿ ಪಾಸಿಟಿವ್ ನಲ್ಲಿ ಇರ್ತಕ್ಕಂತಹ ವಾಕ್ಯ ಏನಾಯ್ತು? ಕಂಪ್ಯಾರಿಟಿವ್ ನಲ್ಲಿ ಬದಲಾವಣೆ ಆಗಿತ್ತು. ಇನ್ನ ಒಂದ್ಸಲ ಅದನ್ನೇ ಮತ್ತೊಂದ್ಸಲ ಮೆಲುಕು ಹಾಕೋಣ. ಯಾಕೆಂದ್ರೆ ನಾವು ಮೊದಲನೇ ಉದಾಹರಣೆ ಚೆನ್ನಾಗಿ ಹೇಳಿದ್ರೆ ಮುಂದಿನ ಉದಾಹರಣೆ ಈಸಿ ಆಗುತ್ತೆ. ಮೊದಲನೇ ಉದಾಹರಣೆಗೆ ನಾವು ಕನ್ಫ್ಯೂಷನ್ ಇದ್ದೀವಿ ಅಂದ್ರೆ ಮುಂದಿನ ಉದಾಹರಣೆ 100 ಉದಾಹರಣೆ ಮಾಡಿದ್ರು ಕೂಡ ಅದರಲ್ಲಿ ನಾವು ಪರ್ಫೆಕ್ಟ್ ಆಗೋದಿಲ್ಲ. ಹಾಗಾಗಿ ಮೊದಲನೇ ಉದಾಹರಣೆಯನ್ನ ಪರ್ಫೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಈಗಿನ್ನೊಮ್ಮೆ ನೋಡಿ, ಇನ್ನ ಬೇರೆ ಉದಾಹರಣೆಯನ್ನ ನೋಡೋಣ. ಪಾಸಿಟಿವ್ ಡಿಗ್ರಿಯಲ್ಲಿ ಬಂದಿದೆ. ಹೆಂಗ್ ಗುರುತು ಮಾಡಿದ್ರೆ ನೀವು ಸರಳವಾಗಿ ಗುರುತು ಮಾಡಿದ್ರೆ ಸರ್, ಸ್ಟ್ರಾಂಗ್ ಅನ್ನೋ ಅಡ್ಜೆಕ್ಟಿವ್ ಸ್ಟ್ರಾಂಗರ್ ಇರ್ತಿತ್ತು, ಕಂಪ್ಯಾರಿಟಿವ್ ಅಂತಿದ್ವಿ. ಸ್ಟ್ರಾಂಗೆಸ್ಟ್ ಇರ್ತಿತ್ತು, ಸೂಪರ್ಲೇಟಿವ್ ಅಂತೀವಿ. ಸ್ಟ್ರಾಂಗ್ ಇದೆ, ಇದು ಪಾಸಿಟಿವ್ ಡಿಗ್ರಿಯಲ್ಲಿದೆ ಅಂತ ನಾವು ಗುರುತು ಮಾಡ್ತೀವಿ. ಈಗ ಪಾಸಿಟಿವ್ ಡಿಗ್ರಿಯಲ್ಲಿ ಕೊಟ್ಟಾಗ ಚೇಂಜ್ ಇಂಟು ಅದರ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂದ್ರೆ ನಾವು ಯಾವಾಗಲೂ ಬದಲಾವಣೆ ಮಾಡಬೇಕು? ಕಂಪ್ಯಾರಿಟಿವ್ ಬದಲಾವಣೆ ಮಾಡಬೇಕು ಅಂದ್ರೆ ಎರಡು ಆಪ್ಷನ್ ನೆನಪಿಟ್ಕೊಳ್ಳಬೇಕು. ಒಂದು ಅಡ್ಜೆಕ್ಟಿವ್ ಬದಲಾವಣೆ, ಎರಡನೇದು ವಾಕ್ಯ ಬದಲಾವಣೆ. ಇನ್ನು ಅಡ್ಜೆಕ್ಟಿವ್ ಬದಲಾವಣೆ ಇದ್ದಿದೆ, ಸ್ಟ್ರಾಂಗ್ ಇದ್ದಿದೆ, ಏನಾಗುತ್ತೆ? ಸ್ಟ್ರಾಂಗರ್ ಆಗುತ್ತೆ. ಓಕೆ, ವಾಕ್ಯ ಬದಲಾವಣೆ ಏನ್ ಮಾಡಬೇಕು? ಆಸ್ ಮುಂದೆ ಇರ್ತಕ್ಕಂತಹ ಭಾಗ ಮೊದಲು ತಗೊಳ್ಬೇಕು ಅಂತ ನಮಗೆ ಗೊತ್ತಿದೆ. ಭೀಮಾ. ಆಮೇಲೆ ಸೋದ ಹಿಂದೆ ಇರ್ತಕ್ಕಂಥ ಭಾಗ ಕೊಡಬೇಕಾಗಿದೆ. ನೆನಪಿಟ್ಕೊಳ್ಳಿ, ವಾಸ್ ಎತ್ತಿತ್ತು ಅಂದ್ರೆ ವಾಸ್ ನಾಟ್ ಕೊಳ್ತಿದ್ವಿ. ವಾಸ್ ನಾಟ್ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಕೇವಲ ವಾಸ್ ತಗೊಂಡಿವಿ. ನೆಗೆಟಿವ್ ಇದ್ರೆ ಪಾಸಿಟಿವ್ ಮಾಡ್ತೀವಿ, ಪಾಸಿಟಿವ್ ಇದ್ರೆ ನೆಗೆಟಿವ್ ಮಾಡ್ತೀವಿ ಅನ್ನೋದನ್ನ ನೆನಪಿಟ್ಕೊಳ್ಳಿ. ಹಾಗಾಗಿ ಸೋ ಹಿಂದೆ ಇರ್ತಕ್ಕಂಥ ವಾಸ್ ನಾಟ್ ನಲ್ಲಿ ಕೇವಲ ವಾಸ್ ತಗೊಂಡಿವಿ, ನಾಟ್ ಬಿಟ್ಬಿಡ್ತೀವಿ. ಒಂದ್ ವೇಳೆ ಇಲ್ಲಿ ನಾಟ್ ಇರ್ತಿದ್ದಿಲ್ಲ ಅಂದ್ರೆ ಏನ್ ಮಾಡ್ತಿದ್ದೀವಿ? ಇಲ್ಲಿ ವಾಸ್ ನಾಟ್ ತಗೊಳ್ತಿದ್ವಿ. ಸರಿ, ಈಗ ಅವರೇ ಇಲ್ಲಿ ನಾಟ್ ಕೊಟ್ಟಿದ್ದಾರೆ, ಇಲ್ಲಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, ಆಸ್ ಮುಂದಿನ ಭಾಗ ತಗೊಂಡಿವಿ, ಸೋ ಹಿಂದಿನ ಭಾಗ ಅದನ್ನು ತಗೊಂಡಿವಿ. ನೆನ್ಪಿಟ್ಕೊಳ್ಳಿ, ಈಗ ಏನ್ ಮಾಡ್ಬೇಕಾಗಿದೆ? ಸೋ ಮತ್ತೆ ಆಸ್ ನಡುವೆ, ಸೋ ಮುಂದೆ, ಆಸ್ ಹಿಂದೆ, ಸೋ ಆಸ್ ನಡುವೆ ಸ್ಟ್ರಾಂಗ್ ಇದೆ. ಅದು ಸ್ಟ್ರಾಂಗರ್ ಆಗುತ್ತೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಇನ್ನೊಂದು ಅಂಶ ನೆನಪಿಟ್ಕೊಳ್ಳಬೇಕು, ಕಂಪ್ಯಾರಿಟಿವ್ ಡಿಗ್ರಿಯ ಅಡ್ಜೆಕ್ಟಿವ್ ಮುಂದೆ ಡ್ಯಾನ್ ಅನ್ನೋ ಪದ ವಾಕ್ಯದಲ್ಲಿ ಬಂದಿರಲೇಬೇಕು ಅಂತ ಇದೆ. ಸರಿನಾ? ಎಲ್ಲಿ ಕಂಪ್ಯಾರಿಟಿವ್ ಡಿಗ್ರಿ ಇದೆ ಅಲ್ಲಿ ಡ್ಯಾನ್ ಇರಲೇಬೇಕು. ಇರಲೇಬೇಕು ಅಂದ್ರೆ ಯಾವ ಜಾಗದಲ್ಲಿ ಇರಬೇಕು? ಅಡ್ಜೆಕ್ಟಿವ್ ಒಂದು ಮುಂಗಡೆ ಇರಬೇಕು ಅನ್ನೋದು ನೆನಪಿಟ್ಕೊಳ್ಳಿ. ನೋಡಿ, ಭೀಮಾ ತಗೊಂಡಿವಿ, ಸ್ಟ್ರಾಂಗ್ ತಗೊಂಡಿವಿ, ವಾರ್ ತಗೊಂಡಿವಿ. ಉಳ್ಕೊಂಡಿದ್ದು ಕೇವಲ ದುರ್ಯೋಧನ. ಅದನ್ನ ಮಾತ್ರ ತಗೊಂಡ್ರೆ
ವಾಕ್ಯ ಏನಾಯಿತು ಪೂರ್ತಿ ಕಂಪ್ಯಾರಿಟಿವ್ ಅಲ್ಲಿ ಬದಲಾವಣೆ ಆಯಿತು. ಓಕೆ, ಈಗ ಸ್ವಲ್ಪ ನಿಮಗೆ ಅನಿಸಿರ್ಬೇಕು ಪಾಸಿಟಿವ್ ಮತ್ತೆ ಕಂಪ್ಯಾರಿಟಿವ್ ಅಲ್ಲಿ ನಮಗೆ ಒಂದು ಸ್ವಲ್ಪ ತಿಳಿದಿದೆ ಸಾರ್. ಈ ಕೆಳಗೆ ಶಬ್ದಗಳ ಬದಲಾವಣೆಯಲ್ಲೂ ಕೂಡ ಸ್ವಲ್ಪ ವ್ಯತ್ಯಾಸ ಇರುತ್ತೆ, ಅದನ್ನು ಕೂಡ ತಿಳಿಬೇಕಾಗಿದೆ ನಮಗೆ. ಪಾಸಿಟಿವ್ ನಲ್ಲಿ ಗುಡ್ ಇದ್ರೆ ಕಂಪ್ಯಾರಿಟಿವ್ ನಲ್ಲಿ ಬೆಟರ್ ಆಗುತ್ತೆ, ಸೂಪರ್ಲೇಟಿವ್ ನಲ್ಲಿ ಬೆಸ್ಟ್ ಆಗುತ್ತೆ. ಬ್ಯಾಡ್ ಇದ್ದಿದ್ದು ಪಾಸಿಟಿವ್ ಇದ್ರೆ ವರ್ಸ್ ಅನ್ನೋದು ಕಂಪ್ಯಾರಿಟಿವ್ ವರ್ಸ್ ಅನ್ನೋದು ಸೂಪರ್ಲೇಟಿವ್ ಆಗುತ್ತೆ. ಮಚ್ ಪಾಸಿಟಿವ್ ನಲ್ಲಿದ್ರೆ ಮೋರ್ ಅನ್ನೋದು ಕಂಪ್ಯಾರಿಟಿವ್ ನಲ್ಲಿ ಮೋಸ್ಟ್ ಅನ್ನೋದು ಸೂಪರ್ಲೇಟಿವ್ ನಲ್ಲಿ. ನೋಡಿ, ಹೋಲಿ ಇದ್ದಿದ್ದು ಹೋಲಿಯರ್, ಸ್ವಲ್ಪ ವ್ಯತ್ಯಾಸ ಆಗಿದೆ ಅಂತ ನೆನಪಿಟ್ಕೊಳ್ಳೋದು. ಇಲ್ಲಿ ಈ ಆರನ್ನ ಹತ್ತಾ ಇದ್ದಾಗ ವಾಯನ್ನ ತೆಗೆದುಬಿಡ್ತೀವಿ ಅಂದ್ರೆ ನೆನಪಿಟ್ಕೊಳ್ಬೇಕು. ಅಬ್ಜೆಕ್ಟಿವ್ ಕೊನೆಯಲ್ಲಿ ವಾಯ್ ಬಂದಾಗ ಕಂಪ್ಯಾರಿಟಿವ್ ನಲ್ಲಿ ವಾಯನ್ನ ತೆಗೆದು ಬಿಡಬೇಕು, ಆ ಜಾಗದಲ್ಲಿ ಆಯ್ ತಗೊಳ್ಬೇಕು. ಸೂಪರ್ಲೇಟಿವ್ ನಲ್ಲಿನೂ ಕೂಡ ವಾಯನ್ನ ತೆಗೆದು ಆ ಜಾಗದಲ್ಲಿ ಆಯ್ ತಗೊಳ್ಬೇಕು. ಅಂದ್ರೆ ಹೋಲಿ, ಹೋಲಿಯರ್, ಹೋಲಿಯಸ್. ಇನ್ನ ಒಂದು ಪದ ಇದೆ ವೈಸ್. ಇಲ್ಲಿ ಕೊನೆಯಲ್ಲಿ ಈ ಬಂದಿದೆ, ಹಾಗಾಗಿ ನಾವು ಇದಕ್ಕೆ ಕೇವಲ ಆರ್ ಮಾತ್ರ ಜೋಡಿಸಿ, ಇಲ್ಲಿ ಬಂದಾಗ ಎಸ್ ಟಿ ಮಾತ್ರ ಜೋಡಿಸಿ, ಅಂದ್ರೆ ವೈಸ್ ಇದ್ದಿದ್ದು ವೈಸರ್, ವೈಸೆಸ್ಟ್ ಆಗಿದೆ. ಈಗ ಇಲ್ಲಿ ಬನ್ನಿ ಹಾಟ್ ಅಂತ ಇದೆ. ಇಲ್ಲಿ ಹಾಟರ್ ಆಗಿದೆ ಅಂದ್ರೆ ಟಿ ಡಬಲ್ ಆಗಿದೆ ನೋಡಿ. ಯಾಕೆ ಅದನ್ನ ಹ್ಯಾಕ್ ಬುಕ್ ಮಾಡಬೇಕು? ಬುಕ್ ಮಾಡ್ತಕ್ಕಂಥ ವಿಧಾನ ಸರಳ ಇದೆ. ಪದದ ಕೊನೆಯಲ್ಲಿ ಕಾನ್ಸೊನೆಂಟ್ ಅಂದ್ರೆ ವ್ಯಂಜನ ಒಂದೇ ಬಂದಿರುತ್ತೆ. ಆ ಕಾನ್ಸೊನೆಂಟ್ ಹಿಂದೆಡೆಗೆ ವಾವೆಲ್ ಅಂದ್ರೆ ಸ್ವರ ಅದು ಒಂದೇ ಬಂದಿರುತ್ತೆ. ಇಲ್ಲಿ ನೋಡಿ, ಒಂದು ಕಾನ್ಸೊನೆಂಟ್ ಹಿಂದೆ ಎರಡು ವಾವೆಲ್ಸ್ ಅದು. ಇಲ್ಲಿ ಒಂದು ಕಾನ್ಸೊನೆಂಟ್ ಹಿಂದೆ ಆದ್ರೆ ಇದು ಪೂರ್ತಿ ಬದಲಾವಣೆ ಆಗಿದೆ. ಇಲ್ಲಿ ಎರಡು ಕಾನ್ಸೊನೆಂಟ್ ಒಂದು ವಾವೆಲ್ ಇದೆ, ಇಲ್ಲಿ ಕಾನ್ಸೊನೆಂಟ್ ಅನ್ನೋದು ಒಂದು ವಾವೆಲ್ ಇದೆ. ಆದ್ರೆ ಇಲ್ಲಿ ನೋಡಿ ಕೊನೆಯಲ್ಲಿ ವಾವೆಲ್ ಬಂದಿದೆ, ಆದ್ರೆ ಇಲ್ಲೇನಿದೆ ಕೊನೆಯಲ್ಲಿ ಒಂದೇ ವ್ಯಂಜನ ಬಂದು ಕಾನ್ಸೊನೆಂಟ್ ಬಂದು ಫಾಲೋಡ್ ಬೈ ಅ ಸಿಂಗಲ್ ವಾವೆಲ್. ಅದರ ಹಿಂದೆನೂ ಕೂಡ ಒಂದೇ ಸ್ವರ ಬಂದಿದೆ. ಇದನ್ನು ನಾವು ಬದಲಾಯಿಸ್ತಾ ಇದ್ದಾಗ ಕೊನೆಯ ಟಿ ಅನ್ನೋದು ಏನ್ ಮಾಡಬೇಕು? ಡಬಲ್ ಆಗಿ ಇಟ್ಕೊಳ್ಬೇಕು. ಸರಿ, ಅಂದ್ರೆ ಹಾಟ್ ಇದ್ದಿದ್ದು ಹಾಟರ್, ಹಾಟೆಸ್ಟ್. ಇಲ್ಲಿ ಬನ್ನಿ ಫೇಮಸ್, ಇದು ಫೇಮಸ್ ಆಗಿಲ್ಲ, ವೈಸರ್ ಹಾಗೆ ಸ್ಟ್ರಾಂಗರ್ ಹಾಗೆ ಆಗಿಲ್ಲ. ಫೇಮಸ್ ಇದೇನಾಗಿದೆ ಕಂಪ್ಯಾರಿಟಿವ್ ನಲ್ಲಿ ಮೋರ್ ಫೇಮಸ್, ಸೂಪರ್ಲೇಟಿವ್ ನಲ್ಲಿ ಮೋಸ್ಟ್ ಫೇಮಸ್ ಆಗಿದೆ. ನೋಡಿ, ಸ್ಟ್ರಾಂಗ್ ಇದ್ದಿದ್ದು ಸ್ಟ್ರಾಂಗರ್ ಆದ್ರೆ ಫೇಮಸ್ ಇದ್ದಿದ್ದು ಯಾಕೆ ಫೇಮಸ್ ಆಗಿಲ್ಲ? ಅದನ್ನ ನಾವು ಹ್ಯಾಕ್ ಮಾಡಬೇಕು? ಸರಳ ವಿಧಾನ ಇದೆ. ಯಾವ ಅಡ್ಜೆಕ್ಟಿವ್ ನೊಳಗೆ ಒಂದು ಅಥವಾ ಎರಡು ಸ್ವರಗಳಿವೆ ಆವಾಗ ನಾವು ಇ ಆರ್ ಮತ್ತೆ ಇ ಎಸ್ ಟಿ ಅನ್ನೋದನ್ನ ಜೋಡಿಸ್ತೀವಿ. ಎರಡಕ್ಕಿಂತ ಹೆಚ್ಚು ಸ್ವರಗಳು ಬಂದಾಗ ಇಲ್ಲಿ ನೋಡಿ ಎಷ್ಟು ಸ್ವರಗಳದವು? ಎ ಅನ್ನೋದು ವಾವೆಲ್ ಇದೆ, ಓ ಅನ್ನೋದು ವಾವೆಲ್ ಇದೆ, ಯು ಅನ್ನೋದು ವಾವೆಲ್ ಇದೆ. ಅಂದ್ರೆ ಎರಡಕ್ಕಿಂತ ಹೆಚ್ಚು ಸ್ವರಗಳು ಬಂದಿರತಕ್ಕಂತಹ ಪದ. ಎರಡಕ್ಕಿಂತ ಹೆಚ್ಚು ವಾವೆಲ್ಸ್ಗಳು ಬಂದಿರತಕ್ಕಂತಹ ಪದಕ್ಕೆ ಒಂದು ಹಿಸ್ಸಿಂಗ್ ವರ್ಡ್ಸ್ ಅಂತ ಕರೀತಾರೆ. ಅವುಗಳಿಗೆ ನಾವು ಇ ಆರ್ ಜೋಡಿಸಬಾರ್ದು, ಇ ಎಸ್ ಟಿ ಜೋಡಿಸಬಾರ್ದು. ಅವಾಗ ಏನ್ ಮಾಡಬೇಕು? ಕಂಪ್ಯಾರಿಟಿವ್ ಮಾಡ್ತಾ ಇದ್ದಾಗ ಮೋರ್ ಜೋಡಿಸ್ಬೇಕು, ಸೂಪರ್ಲೇಟಿವ್ ಮಾಡ್ತಾ ಇದ್ದಾಗ ಮೋಸ್ಟ್ ಜೋಡಿಸ್ಬೇಕು. ಇಂಥದ್ದೊಂದು ಉದಾಹರಣೆಯನ್ನು ತಗೊಳ್ಳೋಣಂತೆ. ಸರಿ ನೋಡಿ, ಸ್ವೀಟ್ ಅನ್ನೋ ಉದಾಹರಣೆ ತಗೊಂಡಿವಿ, ಸ್ವೀಟರ್ ಮಾಡಿ. ಸ್ಟ್ರಾಂಗ್ ಅನ್ನೋ ಉದಾಹರಣೆ ತಗೊಂಡಿವಿ, ಸ್ಟ್ರಾಂಗರ್ ಮಾಡಿ. ಇನ್ನೊಂದು ಉದಾಹರಣೆ ಇಲ್ಲಿ ಮೀರಾ ಇಸ್ ನಾಟ್ ಸೋ ಪಾಪ್ಯುಲರ್ ಆಸ್ ರಾಣಿ ಅಂತ ಯಾವ ಡಿಗ್ರಿಯಲ್ಲಿದೆ? ಪಾಪ್ಯುಲರ್ ನಿಂದ ಮಾಡಿ ಇದು ಪಾಸಿಟಿವ್ ನಲ್ಲಿ ಇದೆ. ಈಗ ಪಾಸಿಟಿವ್ ನಲ್ಲಿ ಇದ್ದಕ್ಕೆ ನಾವೇನ್ ಮಾಡಬೇಕು? ಕಂಪ್ಯಾರಿಟಿವ್ ನಲ್ಲಿ ಇದನ್ನ ಬದಲಾವಣೆ ಮಾಡಬೇಕು.
ಅಂದ್ರೆ ಪಾಪ್ಯುಲರ್ ಇದ್ದಿದ್ದಕ್ಕೆ ಪಾಪ್ಯುಲರ್ ರೋರ್ ಬರುತ್ತೇನ್ರಿ? ಬರೋದಿಲ್ಲ. ಯಾಕೆ ಬರೋದಿಲ್ಲ? ಇಲ್ಲಿ ನೋಡಿ, ಓ ಅನ್ನೋದು ಒಂದು ವಾವೆಲ್, ಯು ಅನ್ನೋದು ಇನ್ನೊಂದು ವಾವೆಲ್, ಎ ಅನ್ನೋದು ಇನ್ನೊಂದು. ವಾವೆಲ್ ಎಷ್ಟಿದಾವೆ? ವಾವೆಲ್ ಇದ್ದಿದ್ದೆ 5. ಎ, ಇ, ಐ, ಓ, ಯು. 5 ವಾವೆಲ್ಗಳು. ಇಲ್ಲಿ 3 ಬಂದವು. 2 ಬಂದಾಗ ಮಾತ್ರ ಇ ಆಗಿ ಜೋಡಿಸ್ಬೇಕು ಅಂತ ಇದೆ. 2ಕ್ಕಿಂತ ಹೆಚ್ಚು ಬಂದಾಗ ಏನ್ ಮಾಡ್ಬೇಕಂತಿದೆ? ಕಂಪ್ಯಾರಿಟಿವ್ ನಲ್ಲಿ ಮೋರ್ ಜೋಡಿಸ್ಬೇಕು, ಸೂಪರ್ಲೇಟಿವ್ ನಲ್ಲಿ ಮೋಸ್ಟ್ ಜೋಡಿಸ್ಬೇಕು. ಅಂದ್ರೆ ಪಾಪ್ಯುಲಾರಿಟಿ ಏನಾಗಬೇಕು? ಕಂಪ್ಯಾರಿಟಿವ್ ಒಳಗೆ ಮೋರ್ ಪಾಪ್ಯುಲರ್ ಆಗಬೇಕು. ಇನ್ನು ವಾಕ್ಯ ಬದಲಾಯಿಸಿ. ಹೇಗೆ ಬದಲಾಯಿಸ್ತೀವಿ ವಾಕ್ಯ? ಆಸ್ ಇದ್ದು ಮುಂದೆ ಇರ್ತಕ್ಕಂಥದ್ದನ್ನ ಮೊದಲು ಇಟ್ಕೊಳ್ತೀವಿ. ಆಮೇಲೆ ಸೋದು ಹಿಂದ್ಗಡೆ ಇರ್ತಕ್ಕಂಥದ್ದು ಈಸ್ ನಾಟ್ ನಲ್ಲಿ ಈಸ್ ನಾಟ್ ತಗೊಳ್ತೀವಿ ಅಂದ್ರೆ ತಗೊಳ್ಳಲ್ಲ. ಮಾಡಬೇಡಿ. ನೆಗೆಟಿವ್ ನಲ್ಲಿದೆ, ಪಾಸಿಟಿವ್ ನಲ್ಲಿ ಮಾಡಬೇಕಾಗಿದೆ. ಹಾಗಾಗಿ ನಾಟ್ ಅಂತ ತೆಗೆದುಬಿಟ್ಟು ಆಮೇಲೆ ಏನ್ ಮಾಡ್ತೀವಿ? ಸೋದು ಮುಂದ್ಗಡೆಗೆ ಆಸ್ ಹಿಂದ್ಗಡೆ ಇರ್ತಕ್ಕಂತಹ ಪಾಪ್ಯುಲರ್ ಅಂದ್ರೆ ಇಲ್ಲಿ ತಗೊಳ್ಬೇಕಾಗಿದೆ. ಅದಕ್ಕೆ ಪಾಪ್ಯುಲರ್ ಮಾಡ್ತಿರೋ ಮೋರ್ ಪಾಪ್ಯುಲರ್ ಮಾಡ್ತಿರೋ ಜಾಣ ವಿದ್ಯಾರ್ಥಿಗಳಿದ್ರೆ ಅದಕ್ಕೆ ಮೋರ್ ಪಾಪ್ಯುಲರ್ ಮಾಡ್ತೀವಿ. ಪಾಪ್ಯುಲರ್ ಮಾಡೋದಿಲ್ಲ. ಹೌದಾ? ಈಗ ಇನ್ನೊಂದು ಯಾವಾಗ ನೆನ್ಪಿಟ್ಕೊಳ್ತೀವಿ? ಯಾವ ಅಡ್ಜೆಕ್ಟಿವ್ ಕಂಪ್ಯಾರಿಟಿವ್ ನಲ್ಲಿ ಇದೆ ಅದ್ರ ಮುಂದೆ ಏನಿರ್ಬೇಕು? ದ್ಯಾನ್ ಅನ್ನೋ ಪದ ಬಳಕೆ ಮಾಡಲೇಬೇಕು. ಹಾಗಾಗಿ ಮೋರ್ ಪಾಪ್ಯುಲರ್ ಬಂತು ಅಂದ್ರೆ ವಾಕ್ಯದಲ್ಲಿ ಏನ್ ಮಾಡಬೇಕು? ದ್ಯಾನ್ ಬಳಸಿ. ಈಗ ನೋಡಿ, ಈ ಭಾಗ ತಗೊಂಡಿರಿ, ಈ ಭಾಗ ತಗೊಂಡಿರಿ, ಈ ಭಾಗ ತಗೊಂಡಿರಿ, ಉಳಿದ ಭಾಗ ಒಂದೇ ಇದೆ. ಅದನ್ನ ಏನ್ ಮಾಡಿರಲಿ? ಮನೆಯಲ್ಲಿ ಇಟ್ಕೊಂಡಿರ್ತೀವಿ. ಅಂದ್ರೆ ಏನಾಯ್ತಿದು? ಕಂಪ್ಯಾರಿಟಿವಿಟಿ ಆಯ್ತು. ಸರಿನಾ? ಹಾಗಾಗಿ ಈ ರೀತಿಯಾಗಿ ಸರ್ ನಮ್ಗೆ ಇನ್ನೊಂದು ತಿಳಿದಿಲ್ಲ ರೀ ಅಂದ್ರೆ ಇನ್ನೂ ಸರಳ ವಿಧಾನ ಮಾಡೋಣ ರೀ. ಪಾಸಿಟಿವ್ ನಲ್ಲಿ ವಾಕ್ಯ ಕೊಟ್ಟಿದ್ದಾರೆ ಅಂದ್ರೆ ಪಾಸಿಟಿವ್ ನಲ್ಲಿ ಇರ್ತಕ್ಕಂತಹ ವಾಕ್ಯಕ್ಕೆ 4 ಭಾಗ ಮಾಡಿ. ಸರಿನಾ? 4 ಭಾಗ ಮಾಡಲಿಕ್ಕೆ ವಾಕ್ಯ ಸಣ್ಣದಿದ್ರು ಭಾಗ 4, ವಾಕ್ಯ ದೊಡ್ಡದಿದ್ರು ಭಾಗ 4 ಮಾಡಿ. ಭಾಗ ಹೆಂಗ್ ಮಾಡಬೇಕು? ಭಾಗ ಆಸ್ ಮುಂದೆ ಒಂದು ಭಾಗ, ಸೋದ್ ಹಿಂದೆ 2ನೇ ಭಾಗ, ಸೋ ಆಸ್ ನಡುವೆ 3ನೇ ಭಾಗ, ಪ್ರಾರಂಭದಲ್ಲಿ ಇರ್ತಕ್ಕಂಥದ್ದು 4ನೇ ಭಾಗ. ಈಗ ನೋಡಿ 4 ಭಾಗ ಮಾಡಲಿಕ್ಕೆ ಈಸಿ ಬಂತು. ಹೆಂಗ್ ಬಂತು? ಆಸ್ ನೋಡಿವಿ 1ನೇ ಭಾಗ, ಸೋ ನೋಡಿವಿ ಹಿಂದೆ 2ನೇ ಭಾಗ, ಸೋ ಆಸ್ ನೋಡಿವಿ ನಡುವೆ ಇದ್ದಿದ್ದು 3ನೇ ಭಾಗ, ಪ್ರಾರಂಭದಲ್ಲಿ ಇರ್ತಕ್ಕಂಥದ್ದು 4ನೇ ಭಾಗ. ಈಗ ಮೊದಲನೇ ಭಾಗ ಪ್ರಾಣಿ ತಗೊಂಡು ನೋಡ್ರಿ. 2ನೇ ಭಾಗ ಈಸ್ ನಾಟ್ ನಿಂದ ಈಸ್ ತಗೊಂಡು ಯಾಕೆ ಬಂದಿವಿ ಈಗಾಗಲೇ ಕಲ್ತ್ಕೊಂಡ್ರಿ. ಆಮೇಲೆ 3ನೇ ಭಾಗ ಸೋ ಆಸ್ ನಡುವೆ ಪಾಪ್ಯುಲರ್ ಇದ್ದಿದ್ದಕ್ಕೆ ಮೋರ್ ಪಾಪ್ಯುಲರ್ ದ್ಯಾನ್ ಮಾಡಿ ಇದು ನಿಮಗೆ ಅರ್ಥ ಆಗಿದೆ. ಇನ್ನ ಉಳಿದಿದ್ದು ಕೊನೆಯದ್ದು 4ನೇ ಭಾಗ ಇಲ್ಲಿ ಇಟ್ಕೊಂಡಿದ್ದೀವಿ. ಹೀಗೆ ಯಾವ ವಿಧಾನದಿಂದಲಾಗುವ ತಿಳ್ಕೊಳ್ಬೇಕು, ಅದನ್ನ ಬದಲಾಯಿಸಬೇಕು. ದಿನನಿತ್ಯದ ಬಳಕೆಯಲ್ಲಿ ಬಂದ್ರೆ ನಾವು ಅದನ್ನು ಉಪಯೋಗಿಸ್ಕೊಳ್ಬೇಕು ಅಂತ ಹೇಳ್ತಾ, ಇನ್ನ ಇದರಲ್ಲಿ ನಾವು ಪರ್ಫೆಕ್ಟ್ ಆಗ್ಬೇಕು ಅಂದ್ರೆ ನಾಳಿನ ಪೀರಿಯಡ್ ನಲ್ಲಿ ಇನ್ನಷ್ಟು ಎಕ್ಸಾಂಪಲ್ ಗಳನ್ನ ಸ್ಪಷ್ಟವಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಸರಿ, ಹಾಗಾಗಿ ಕೆಲವೊಂದು ಉದಾಹರಣೆಗಳನ್ನ ಕೊನೆಯ ಒಂದು ಇಂಪಾರ್ಟೆಂಟ್ ಇದೆ. ಸಾರ್ ನೀವು ಸೂಪರ್ಲೇಟಿವ್ ಡಿಗ್ರಿ ಹೇಳಿದ್ರಲ್ರಿ ಅಂತ ಹೇಳಿ, ಈ ವಾಕ್ಯಗಳಿಗೆ ಸೂಪರ್ಲೇಟಿವ್ ಡಿಗ್ರಿ ಮಾಡಲಿಕ್ಕೆ ಬರೋದಿಲ್ಲ, ಅದಕ್ಕೆ ಹೇಳಿದಾರೆ. ಹಂಗೆ ಸರ್ ಡಿಗ್ರಿಗಳಿಗೆ ನಾವು ದೂರದವು ಈ ವಾಕ್ಯಕ್ಕೆ ಯಾಕೆ ಬರೋದಿಲ್ಲ? ನಾವು ಯಾವಾಗಲೂ ನೆನಪಿಟ್ಕೊಳ್ಬೇಕು, ಕೊಟ್ಟಿರ್ತಕ್ಕಂತಹ ವಾಕ್ಯದಲ್ಲಿ 2 ವಸ್ತುಗಳಾಗಲಿ, 2 ವ್ಯಕ್ತಿಗಳಾಗಲಿ, 2 ಪ್ರಾಣಿಯಾಗಲಿ, ಏನೇ ಒಂದು 2 ಆಬ್ಜೆಕ್ಟ್ಗಳು ಬಂತು ಅಂದ್ರೆ ಆ ವಾಕ್ಯ ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಬದಲಾವಣೆ ಮಾಡಲಿಕ್ಕೆ ಬರಲ್ಲ. ಒಂದರೆ ಅದು ಪಾಸಿಟಿವ್ ನಲ್ಲಿ ಮಾಡ್ಬೋದು, ಇಲ್ಲ ಅಂದ್ರೆ ಕಂಪ್ಯಾರಿಟಿವ್ ನಲ್ಲಿ ಮಾಡ್ಬೋದು. ಸೂಪರ್ಲೇಟಿವ್ ಡಿಗ್ರಿ ಮಾಡಲಿಕ್ಕೆ ಬರೋದಿಲ್ಲ. ಇಲ್ಲಿ ನೋಡಿ, ವೀಣಾ ಅನ್ನೋದು ಒಂದು ಆಬ್ಜೆಕ್ಟ್ ಇದೆ, ರಾಣಿ ಅನ್ನೋದು ಇನ್ನೊಂದು ಆಬ್ಜೆಕ್ಟ್ ಇದೆ ಅಂದ್ರೆ 2 ವ್ಯಕ್ತಿಗಳಿದ್ದಾರೆ. ಇದಕ್ಕಿಂತ ಮುಂಚೆ ಮ್ಯಾಂಗೋ ಮತ್ತೆ ಬನಾನಾ ಇತ್ತು, ಅದಕ್ಕಿಂತ ಮುಂಚೆ ಭೀಮ ಮತ್ತೆ ದುರ್ಯೋಧನ ಅಂತ ಇತ್ತು. ಅಂದ್ರೆ ಇಬ್ಬರಿಬ್ಬರಿದ್ರು, ಅವುಗಳಿಗೆ ಸೂಪರ್ಲೇಟಿವ್ ಡಿಗ್ರಿ ಮಾಡಲಿಕ್ಕೆ ಬರಲ್ಲ. ಯಾವ ಉದಾಹರಣೆಗಳಿಗೆ ಸೂಪರ್ಲೇಟಿವ್ ಡಿಗ್ರಿ ಮಾಡಲಿಕ್ಕೆ ಬರುತ್ತೆ ಆವಾಗ ನಾವು ಸೂಪರ್ಲೇಟಿವ್ ಡಿಗ್ರಿ ಮಾಡ್ತಕ್ಕಂಥ ವಿಧಾನವನ್ನ ಕಲ್ತ್ಕೊಳ್ಳೋಣ. ಸತ್ಯ ನಾವು ಕಲ್ತ್ಕೊಳ್ಬೇಕಾಗಿದ್ದು
ಪಾಸಿಟಿವ್ ನಲ್ಲಿ ಕೊಟ್ಟರೆ ಕಂಪ್ಯಾರಿಟಿವ್ ಹ್ಯಾಂಗ್ ಮಾಡಬೇಕು, ಕಂಪ್ಯಾರಿಟಿವ್ ನಲ್ಲಿ ಕೊಟ್ಟಾಗ ಪಾಸಿಟಿವ್ ಹ್ಯಾಂಗ್ ಮಾಡಬೇಕು. ಈ ಎರಡು ವಿಧಾನಗಳನ್ನು ಮೊದಲು ಪರ್ಫೆಕ್ಟ್ ಮಾಡ್ಕೊಂಡ್ರೆ ಸೂಪರ್ಲೇಟಿವ್ ಡಿಗ್ರಿ ತಿಳ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಹಾಗಾಗಿ ನಾಳೆ ಇದೇ ಭಾಗವನ್ನ ಇನ್ನಷ್ಟು ವಿವರವಾಗಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಥ್ಯಾಂಕ್ ಯು.